ಸೊ ವೆಲ್ಕಮ್ ಬ್ಯಾಕ್ ಟು ಜ್ಞಾನಪತಿ ಯೂಟ್ಯೂಬ್ ಚಾನಲ್. ಇವತ್ತು ದಿನಾಂಕ 11/8/2024 KPSC ಮೂಲಕ ನಡೆದ ಅಸಿಸ್ಟೆಂಟ್ ಕಂಟ್ರೋಲರ್ ಆ್ಯಂಡ್ ಆಡಿಟ್ ಆಫೀಸರ್ ಈ ಒಂದು ಹುದ್ದೆಗಳಿಗೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತ ಎರಡು ಪತ್ರಿಕೆಗಳ ಎಕ್ಸಾಮ್ ನಡೆದಿತ್ತು. ಸೊ ಈ ಒಂದು ಸೆಷನಲ್ಲಿ ಈ ಸಾಮಾನ್ಯ ಅಧ್ಯಯನ ಅಥವಾ ಜನರಲ್ ಸ್ಟಡೀಸ್ ಈ ಒಂದು ಪತ್ರಿಕೆಯ ಸಂಭಾವ್ಯ ಉತ್ತರಗಳನ್ನು ಇಲ್ಲಿ ನೋಡೋಣ. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಇಲ್ಲಿ ಒಂದನೇ ಕ್ವಶನ್ ನೋಡ್ಬೋದು. ಈ ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದ್ದು ಒಂದನ್ನು ಪ್ರತಿಪಾದನೆ ಮತ್ತು ಇನ್ನೊಂದನ್ನು ಕಾರಣ ಅಂತ ವರ್ಗೀಕರಿಸಲಾಗಿದೆ. ಓಕೆ, ಪ್ರತಿಪಾದನೆ ಏನಿದೆ? ಬಸಾಲ್ಟ್ ಒಂದು ಸೂಕ್ಷ್ಮವಾದ ಹರಳುಗಳುಳ್ಳ ಮತ್ತು ಕಪ್ಪು ಬಣ್ಣದ ಅಗ್ನಿಶಿಲೆಯಾಗಿದ್ದು ಅದು ಭೂಮಿಯ ಮೇಲ್ಮೈ ಕೆಳಗೆ ರೂಪುಗೊಳ್ಳುತ್ತದೆ. ಓಕೆ, ಸೊ ಇಲ್ಲಿ ಈ ಪ್ರತಿಪಾದನೆ ಏನಿದೆಯಲ್ಲ ಇದು ರಾಂಗ್ ಇದೆ. ಓಕೆ, ನೆಕ್ಸ್ಟ್ ಕಾರಣ ಏನು? ಭೂಮಿಯ ಒಳಭಾಗದಲ್ಲಿ ಶಿಲಾಪಾಕ ಅಂದರೆ ಮ್ಯಾಗ್ಮಾದ ಶೀತಲನ ಮತ್ತು ಘನೀಕರಣದ ಪ್ರಮಾಣವು ಅತ್ಯಂತ ಕಡಿಮೆಯಾಗಿದೆ. ಇಲ್ಲಿ ಪ್ರತಿಪಾದನೆ ರಾಂಗ್ ಆಗಿದ್ದು ಕಾರಣ ಕರೆಕ್ಟ್ ಆಗಿದೆ. ಯಾಕೆಂದರೆ ಇಲ್ಲಿ ಈ ಬಸಾಲ್ಟ್ ಅನ್ನೋದು ಭೂಮಿಯ ಮೇಲ್ಮೈ ಕೆಳಗೆ ರೂಪುಗೊಳ್ಳುತ್ತದೆ ಅಂತ ಹೇಳಿದ್ದಾರೆ. ಸೊ ಇದು ಆ್ಯಕ್ಚುಲಿ ಬಸಾಲ್ಟ್ ಇಟ್ ಈಸ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಎಕ್ಸಾಂಪಲ್ ಆಫ್ ಎಕ್ಸ್ಟ್ರೂಸಿವ್ ಇಗ್ನಿಯಸ್ ರಾಕ್ಸ್. ಓಕೆ, ಮತ್ತು ಇದು ಡಾರ್ಕ್ ಕಲರ್ ಇರ್ತೈತೆ. ಓಕೆ, ಸೊ ಇಲ್ಲಿ ಬಸಾಲ್ಟ್ ಅನ್ನೋದು ಓವರ್ ದ ಅರ್ತ್ ಸರ್ಫೇಸ್. ಓಕೆ, ಸೊ ಇಲ್ಲಿ ಇದು ರಾಂಗ್ ಆಗುತ್ತಾ, ಇದು ಕರೆಕ್ಟ್ ಆಗುತ್ತಾ? ಎನಿವೇ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಪ್ಪ? ಆಪ್ಷನ್ ನಂಬರ್ 3 ಪ್ರತಿಪಾದನೆ ಎ ಸರಿಯಾಗಿಲ್ಲ, ಆದರೆ ಕಾರಣ ಸರಿಯಾಗಿದೆ. ನೆಕ್ಸ್ಟ್, ಈ ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದ್ದು ಸೇಮ್ ಅದು ಪ್ರತಿಪಾದನೆ ಕಾರಣ. ಇಲ್ಲಿ ಪ್ರತಿಪಾದನೆ ಏನಿದೆ? ಹಿಂದೂ ಮಹಾಸಾಗರದ ಉತ್ತರ ಭಾಗದಲ್ಲಿ ಸಾಗರ ಪ್ರವಾಹಗಳ ಆವರ್ತನೆಯ ಯಾವುದೇ ಸ್ಥಿರವಾದ ದಿಕ್ಕು ಇರುವುದಿಲ್ಲ. ಸೊ ಇಲ್ಲಿ ಇದು ಕರೆಕ್ಟ್. ದೇರ್ ಇಸ್ ನೋ ಫಿಕ್ಸ್ಡ್ ಡೈರೆಕ್ಷನ್ ಆಫ್ rotation of the ocean currents in the northern part of the Indian Ocean. ಸೊ ಇಲ್ಲಿ ಎ ಈಸ್ ಅ ಟ್ರೂ, ಇದು ಕರೆಕ್ಟ್. ಬಟ್ ಕಾಲಿಕ ಮಾರುತಗಳು ಪ್ರತಿ ಕಾಲದ ದಿಕ್ಕನ್ನು ಬದಲಾಯಿಸುತ್ತವೆ, ಇದು ರಾಂಗ್. ಇಲ್ಲಿ ಇದು ಕರೆಕ್ಟು, ಇದು ರಾಂಗ್. ಓಕೆ, ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ? ಎ ಈಸ್ ಟ್ರೂ, ಆರ್ ಈಸ್ ಫಾಲ್ಸ್. ಆಪ್ಷನ್ ನಂಬರ್ 3 ಆಗುತ್ತೆ. ಇದು ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. ಓಕೆ, ಬೇಕಿದ್ರೆ ಇಲ್ಲಿ ಇಂಗ್ಲೀಷ್ ಸೆಷನ್ ನೋಡ್ಬೋದು ನೀವು. ಓಕೆ, ನೆಕ್ಸ್ಟ್ ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಅಂತ ಈ ಪ್ರಮುಖ ನದಿಗಳು ಮತ್ತು ಅವುಗಳ ಉಪನದಿಗಳನ್ನು ಕೊಟ್ಟಿದ್ದಾರೆ. ನಾವು ಅವುಗಳನ್ನು ಒಂದು ಹೊಂದಿಸಿ ಬರೀಬೇಕು. ಇಲ್ಲಿ ಗೋದಾವರಿ ಫಸ್ಟ್ ನೋಡಿ, ಗೋದಾವರಿ ಇದೆ, ಗಂಗಾ ಇದೆ, ಕೃಷ್ಣ ಇದೆ, ಬ್ರಹ್ಮಪುತ್ರ ಇದೆ. ನಿಮಗೆ ನಾರ್ಮಲ್ ಆಗಿ ಕೃಷ್ಣ ಅದಾದರೂ ಗೊತ್ತು. ಕೃಷ್ಣ ಅಂದ್ರೆ ಏನಪ್ಪ? ಕೊಯ್ನಾ. ಈಗ ಕರೆಕ್ಟಾಗಿ ಇದನ್ನು ಮ್ಯಾಚ್ ಮಾಡ್ಬೇಕಂದ್ರೆ ಹೆಂಗೆ ನೋಡಿ, ಈಗ ಕೃಷ್ಣ ಅನ್ನೋದು ಕೊಯ್ನಾ, ಕೃಷ್ಣ ಕೊಯ್ನಾ ಆಗತ್ತೆ.
ಬ್ರಹ್ಮಪುತ್ರ ಲಿಹಿತ್ ಆಗುತ್ತೆ. ಲಿಹಿತ್ ಅಲ್ಲ, ಅದು ಲೋಹಿತ್. ಇದು ತಪ್ಪು. ಓಕೆ, ಲೋಹಿತ್ ಕರೆಕ್ಟ್. ಲೋಹಿತ್ ಬೇಕು. ಬಟ್ ಆನ್ಸರ್ ಈಸ್ ಕರೆಕ್ಟ್. ಗಂಗಾ, ಸೋನ್, ಗೋದಾವರಿ, ವೈನ್ಗಂಗಾ. ಸೊ ಇಲ್ಲಿ ಆಪ್ಷನ್ ಕರೆಕ್ಟ್ ಯಾವುದು? ಗೋದಾವರಿ, ವೈನ್ಗಂಗಾ. 3 ಎಸ್ 3 4 2 1 3 4 2 1 ಗೋದಾವರಿ, ವೈನ್ಗಂಗಾ, ಗಂಗಾ, ಸೋನ್, ಕೃಷ್ಣ, ಕೊಯ್ನಾ, ಬ್ರಹ್ಮಪುತ್ರ, ಲಲಿತ್. ಸೊ ಇಲ್ಲಿ ಆಪ್ಷನ್ ನಂಬರ್ 3 ಕರೆಕ್ಟ್ ಆಗುತ್ತೆ. ಇಲ್ಲಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗ್ರೇಟ್ ಹಿಮಾಲಯದ ಮಡಿಕೆಗಳು ಇವು ಒಂದು ಫೋಲ್ಡೆಡ್ ಮೌಂಟೇನ್ಸ್ ಅಂತ ಅಸಮಮಿತಿಯಾಗಿದ್ದಾವೆ. ಓಕೆ, ಗ್ರೇಟ್ ಹಿಮಾಲಯ ಇವು ಫೋಲ್ಡೆಡ್ ಮೌಂಟೇನ್ಸ್ ಅಂತಾರೆ. ಓಕೆ, ಅಂದರೆ ಈ ಒಂದು ಗ್ರೇಟ್ ಹಿಮಾಲಯದ ಮಡಿಕೆಗಳು ಹೆಂಗದವ? ಒಂದು ಅಸಮಮಿತಿ ಅದಾವೆ, ಅಂದರೆ ಸಮನಾಗಿಲ್ಲ. ಅಸಮಮಿತಿ ಅಂದ್ರೆ ಏನು? ಅಸಿಮೆಟ್ರಿಕಲ್. ಇದು ಕರೆಕ್ಟ್ ಇದೆ. ಆಪ್ಷನ್ 1 ಕರೆಕ್ಟು. ಇದು ಕರೆಕ್ಟ್ ಇದೆ. ನೆಕ್ಸ್ಟ್, ಹಿಮಾದ್ರಿ ಎಂಬುದು ಹಿಮಾಲಯದ ಅತ್ಯಂತ ಉತ್ತರದ ಶ್ರೇಣಿಯ ಹೆಸರಾಗಿದೆ. ಅಥವಾ ಹಿಮಾದ್ರಿ ಇಸ್ ದ ನಾರ್ದರ್ನ್ ಮೋಸ್ಟ್ ರೇಂಜ್ ಆಫ್ ದಿ ಹಿಮಾಲಯಸ್. ಓಕೆ, ಸೊ 1 2 ಕರೆಕ್ಟ್. ಆಪ್ಷನ್ ನಂಬರ್ 3 ಕರೆಕ್ಟ್. 1 and 2. ಇಲ್ಲಿ ಹೊಂದಿಸಿ ಬರೆಯಿದೆ. ಒಂದು ಕಡೆ ನದಿಗಳನ್ನು ಕೊಟ್ಟಿದ್ದಾರೆ, ಒಂದು ಕಡೆ ಅವುಗಳ ಉಗಮಸ್ಥಾನ ಕೊಟ್ಟಿದ್ದಾರೆ. ಇಲ್ಲಿ ಸಿಂಧು ನದಿ ಮಾನಸ ಸರೋವರದ ಬಳಿ ಟಿಬೆಟ್ನಲ್ಲಿ ಉಗಮವಾಗುತ್ತದೆ. ಇದಕ್ಕೆ ಇಲ್ಲೇ ಮ್ಯಾಚ್ ಆಗುತ್ತಾ. ತಾಪಿ ಸಾತ್ಪುಡ ಶ್ರೇಣಿಗಳಲ್ಲಿ ಉಗಮ ಆಗುತ್ತಾ, ಕರೆಕ್ಟು. ನರ್ಮದಾ ಅಮರಕಂಟಕ ಬೆಟ್ಟಗಳಲ್ಲಿ, ಕರೆಕ್ಟು. ಅಲ್ಲಿದ್ದಲ್ಲಿಗೆ ಮ್ಯಾಚ್ ಆಗಿದ್ದಾವೆ. ಕಾವೇರಿ ಬ್ರಹ್ಮಗಿರಿ ಶ್ರೇಣಿಯಲ್ಲಿ. ಅಂದ್ರೆ ಇದ್ರದ್ದು ಆನ್ಸರ್ ಏನಾಗುತ್ತಪ್ಪ? 1 2 3 4 ಸೇಮ್. ಆಪ್ಷನ್ ನಂಬರ್ 4 ಆಗುತ್ತೆ. ಓಕೆನಾ? ನೆಕ್ಸ್ಟ್, ಯಾವ ದೇಶವು ಪೂರ್ವ ಏಷ್ಯಾದ ಭಾಗವಲ್ಲ? ಪೂರ್ವ ಏಷ್ಯಾದ ಭಾಗ ಅಂದರೆ ಈಸ್ಟ್ ಏಷ್ಯಾ ಕಂಟ್ರೀಸ್ ಕೇಳಿದ್ದಾರೆ. ಇಲ್ಲಿ ಈಸ್ಟ್ ಏಷ್ಯಾದಲ್ಲಿ ಏನೇನು ಬರ್ತಾವ? ಚೀನಾ ಬರುತ್ತಾ, ಸೌತ್ ಕೊರಿಯಾ ಬರುತ್ತಾ, ಸೌತ್ ಕೊರಿಯಾ. ನೆಕ್ಸ್ಟ್ ಜಪಾನ್ ಬರುತ್ತಾ, ತೈವಾನ್ ಬರುತ್ತಾ, ಮಂಗೋಲಿಯಾ, ನಾರ್ತ್ ಕೊರಿಯಾ, ಹಾಂಗ್ಕಾಂಗ್ ಮತ್ತು ಮಕಾವು ಅಂತ ಬರುತ್ತೆ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ನೋಡಿ, ತೈವಾನ ಇದು ಈಸ್ಟ್ ಏಷ್ಯಾ ಅಂದರೆ ಪೂರ್ವ ಏಷ್ಯಾ, ಜಪಾನ್ ದಕ್ಷಿಣ ಕೊರಿಯಾ. ಫಿಲಿಪೀನ್ಸ್ ಇದು ಸೌತ್ ಈಸ್ಟ್ ಏಷ್ಯಾ ಅಂದರೆ ಆಗ್ನೇಯ ಏಷ್ಯಾದ ಒಂದು ಭಾಗದಲ್ಲಿ ಬರ್ತದೆ ಇದು. ಸೊ ಕರೆಕ್ಟ್ ಆನ್ಸರ್ ಏನು? ಫಿಲಿಪೀನ್ಸ್. ಈ ಜೋಡಿಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ನೀವು ನೋಡ್ಬೋದು, ಬೆಡ್ವಿನ್ಗಳು, ಮಸಾಯಿಗಳು, ಸಕಾಯಿಗಳು, ಎಸ್ಕಿಮೋಗಳು. ಅಂದರೆ ಬೆಡ್ವಿನ್ಸ್, ಮಸಾಯಿ, ಸಕಾಯಿ ಮತ್ತು ಎಸ್ಕಿಮೋ. ಓಕೆ, ನಿಮಗೆ ನಾರ್ಮಲಾಗಿ ನೀವು ನೋಡಿರ್ಬೋದು. ಇದು ಯಾವಪ್ಪ ಬೆಟರ್ ಮಸಾಯಿ ಇವು ಹೆಚ್ಚಾಗಿ ಕಂಡುಬರೋದು ಎಲ್ಲಿ? ಕಿನಿಯಾ, ಆಫ್ರಿಕಾ ರೀಜನ್ದಲ್ಲಿ, ಸೆಂಟ್ರಲ್ ಆಫ್ರಿಕಾ. ಆಮೇಲೆ ಎಸ್ಕಿಮೋಸ್ ಎಲ್ಲಿ ಬರ್ತಾವ? ಎಸ್ಕಿಮೋಸು ಅಲಾಸ್ಕಾ, ಕೆನಡಾ, ಗ್ರೀನ್ಲ್ಯಾಂಡ್. ಓಕೆ, ಸೊ ಕೆನಡಾ ಇಷ್ಟು ಬರ್ತಾವೆ. ಸೊ ಈಗ ಇಲ್ಲಿ ನೋಡಿ, ಮಸಾಯಿ ಯಾವುದು? ಕಿನಿಯಾ, ವಾಯ್ ಬರುತ್ತೆ. ಮತ್ತು ಎಸ್ಕಿಮೋ ಯಾವುದು? ಕೆನಡಾ, ಎಕ್ಸ್ ಬರುತ್ತೆ. ವಾಯ್ ಎಕ್ಸ್ ಯಾವುದಿದೆಯಪ್ಪ ಆಪ್ಷನು? ಕರೆಕ್ಟು, ವಾಯ್ ಎಕ್ಸ್. ಎಸ್, ವಾಯ್ ಎಕ್ಸ್ ಅಂದರೆ ಇದು ಕರೆಕ್ಟು. ZYWX
ಅಂದರೆ ಈಗ ನಮ್ಗೆ ಏನು ಗೊತ್ತದವು, ಎಸ್ಕಿಮೋ ಅನ್ನೋದು ಕೆನಡಾದಲ್ಲಿ ಅಷ್ಟೇ ಗೊತ್ತು, ಮಸಾಯಿ ಕೆನಿಯಾದಲ್ಲಿ ಗೊತ್ತು, ಬಟ್ ನಮಗೆ ಸಕಾಯಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಸಕಾಯಿ ಇರೋದು ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಇಲ್ಲಿ ಎಸ್ಕಿಮೋ ಕೆನಡಾ ಬರುತ್ತಲ್ಲ, ಎಕ್ಸ್ ಇರೋದು ಇಲ್ಲಿ ಡಿ ಒಂದೇ. ಸೊ ಆಪ್ಷನ್ 3 ಕರೆಕ್ಟ್ ಇಲ್ಲಿ. ಸೊ ಏನು ಬರುತ್ತಾ, ZYWX, ZYWX. ಬೆಡ್ವಿನಲ್ಲಿ ಬೆಡ್ವಿನ್ ಓಮನ್ನಲ್ಲಿ, ಮಸಾಯಿ ಕೆನಿಯಾ, ಸಕಾಯಿ ಮಲಯ, ಮತ್ತು ಎಸ್ಕಿಮೋ ಕೆನಡಾ. ನೆಕ್ಸ್ಟ್ ಕಾಲ್ಪನಿಕ ಸುಖಿ ರಾಜ್ಯ ಅಥವಾ ನೆವರ್ ಲ್ಯಾಂಡ್ ಯಾವ ದೇಶದಲ್ಲಿದೆ? ನೆವರ್ ಲ್ಯಾಂಡ್ ಇದು ಕಂಡುಬರೋದು ನಾರ್ತ್ ವೆಸ್ಟ್ ಕ್ವೀನ್ಸ್ಲ್ಯಾಂಡ್ ಅಥವಾ ಒಂದು ಆಸ್ಟ್ರೇಲಿಯಾದ ಉತ್ತರ ಭಾಗದಲ್ಲಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ, ಆಸ್ಟ್ರೇಲಿಯಾ. ಈ ಕೆಳಗಿನವುಗಳಲ್ಲಿ ಯಾವುವು ಪಾಲಿನೇಷಿಯಾಕ್ಕೆ ಸಂಬಂಧಪಟ್ಟಿವೆ? ಇಲ್ಲಿ ಪಾಲಿನೇಷಿಯನ್ ಏರಿಯಾ ಅಂತ ತುಂಬ ದೊಡ್ಡದು ಬರುತ್ತೆ. ಓಕೆ, ಅದರಲ್ಲಿ ತುಂಬ ಒಂದು ದ್ವೀಪಗಳು ಬರ್ತಾವೆ. ಓಕೆ, ಎಲ್ಲ ಮ್ಯಾಕ್ಸಿಮಮ್ ಬರೋ ದ್ವೀಪಗಳಲ್ಲಿ. ಓಕೆ, ಸೊ ಅಲ್ಲಿ ಕಂಡುಬರೋದು ಇಲ್ಲಿ ನೋಡಿ, ಇಲ್ಲಿ ಒಂದೇದೇನು ಕೊಟ್ಟಿದ್ದಾರೆ, ಪಾಲಿನೇಷಿಯನ್ನ. ಓಕೆ, ಹವಾಯಿ ಬರುತ್ತೆ. ಮತ್ತು ನೆಕ್ಸ್ಟ್ ಯಾವುದು, ಸಮೋವಾ ಇದು ಬರುತ್ತೆ, ಟೋಂಗಾ ಇದು ಬರುತ್ತೆ. ನೆಕ್ಸ್ಟ್ ಅಂದರೆ ಆಪ್ಷನ್ 1 ಬರುತ್ತೆ. ತೂವಾಲು ಕರೆಕ್ಟ್ ಇದೆ. ಕಿರಿಬಾಟಿ ಅದು ಕೂಡ ಬರುತ್ತೆ. ಕುಕ್ ಐಲ್ಯಾಂಡ್ ಅಂದರೆ ಅದು ನ್ಯೂಜಿಲ್ಯಾಂಡ್ ಐಲ್ಯಾಂಡ್ ಸ್ಟೇಟಿಗೆ ಸಂಬಂಧಪಟ್ಟಂತೆ ಬರುತ್ತೆ. ನೆಕ್ಸ್ಟ್ ನ್ಯೂಜಿಲ್ಯಾಂಡ್ ಬರುತ್ತೆ, ಬಟ್ ಆಸ್ಟ್ರೇಲಿಯಾ ಬರೋದಿಲ್ಲ. ಸೊ ಇದು ಆಪ್ಷನ್ 4 ಇಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಸೋಲೋಮನ್ ಐಲ್ಯಾಂಡ್. ನೆಕ್ಸ್ಟ್ ವನಾಟು. ಓಕೆ, ಸೊ ಇಲ್ಲಿ ಈ ಒಂದು ಆಪ್ಷನ್ ಈ 3 ಮತ್ತು 4 ಬರೋದಿಲ್ಲ. ಸೊ 1 and 2 ಅಷ್ಟೇ ಬರ್ತಾವೆ. 1 and 2 ಅಷ್ಟೇ, 1, 2. ಹೊಂದಿಸಿ ಬರೆಯಿರಿ ಪರ್ವತ ಶಿಖರ ಮತ್ತು ಪ್ರದೇಶ. ಓಕೆ, ಇಲ್ಲಿ ನೋಡಿ, ಮೌಂಟ್ ಮೆಕಿನ್ಲಿ, ಲೋಗೋನ್, ವಿಟ್ನಿ, ಆಲ್ಬರ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಕೆಲವೊಂದು ಈಗ ಮೌಂಟ್ ಮೆಕಿನ್ಲಿ ಅಂತ ನೋಡೋಣ. ಮೌಂಟ್ ಮೆಕಿನ್ಲಿ ಇದು ಉತ್ತರ ಅಮೇರಿಕಾದಲ್ಲಿ ಕಂಡು ಬರ್ತದೆ, ಬಟ್ ಯಾವ ಭಾಗದಲ್ಲಿ ಬರ್ತದ? ಮೌಂಟ್ ಮೆಕಿನ್ಲಿ ಇದು ಅಲಾಸ್ಕಾದಲ್ಲಿ ಬರ್ತದೆ. ಅಂದರೆ ಡಬ್ಲ್ಯೂ, ಇಲ್ಲೆಲ್ಲ ಡಬ್ಲ್ಯೂ ಅದಾವ. ಓಕೆ, ಇಟ್ಸ್ ಓಕೆ. ನೆಕ್ಸ್ಟ್ ಮೌಂಟ್ ಆಲ್ಬರ್ಟ್ ನೋಡೋಣ. ಆಲ್ಬರ್ಟ್. ಓಕೆ, ಮೌಂಟ್ ಆಲ್ಬರ್ಟ್, ನನಗೆ ಇದು ಆಲ್ಬರ್ಟ್ ಗೊತ್ತಿದೆ. ಆಲ್ಬರ್ಟ್ ಇದೆಲ್ಲಿ ಬರ್ತದ? ಸ್ಟೇಟ್ ಆಫ್ ದಿ ಕೊಲೊರಾಡೋ ಅಂದರೆ ಎಕ್ಸ್, ಇದು ಡಬ್ಲ್ಯೂ, ಇದು ಎಕ್ಸ್ ಬರುತ್ತೆ. ಇದು ಕೊಲೊರಾಡೋ. ಹೌದಾ, ಕೊಲೊರಾಡೋ ಆಯಿತು. ನೆಕ್ಸ್ಟ್ ಇಲ್ಲಿ ಎಕ್ಸ್ ಅಂದರೆ ಯಾವ್ದು ಬರ್ತಪ್ಪ? ಎಸ್, ಇದು ಡಬ್ಲ್ಯೂ ಅಂದರೆ DX ಬರುತ್ತೆ. ಅಂದರೆ DX ಅಂದರೆ ಸೊ ಆಪ್ಷನ್ 3 ಆಗುತ್ತೆ ಇಲ್ಲಿ. ಯಾಕೆಂದರೆ ಎಕ್ಸ್ ಇರೋದು ಇದು ಒಂದೇ, ಅಂದರೆ ಇವು ZY ಬರ್ತಾವಂತ ತಿಳ್ಕೊಳ್ಳೋದು ನಾವು ಆಟೋಮೆಟಿಕ್ಕಾಗಿ ಬೈ ಡಿಫಾಲ್ಟ್. ಅರ್ಥ ಆಯ್ತಾ? ಈಗ ಮೌಂಟ್ ವಿಟ್ನಿ ಎಲ್ಲಿ ಬರುತ್ತೆ? ಮೌಂಟ್ ವಿಟ್ನಿ ಕ್ಯಾಲಿಫೋರ್ನಿಯಾದಲ್ಲಿ ಬರ್ತದೆ. ಮೌಂಟ್ ಲೋಗೋನ ಯುಕಾನ್ನಲ್ಲಿ ಬರ್ತದೆ. ಓಕೆ, ಸೊ ಇದು ಇಲ್ಲಿ WZYX ಕರೆಕ್ಟ್ ಬರುತ್ತೆ. WZYX. ಮಧ್ಯ ಅಮೇರಿಕನ್ ರಾಷ್ಟ್ರಗಳು. ಮಧ್ಯ ಅಮೇರಿಕನ್ ಅಂದರೆ ಮಿಡಲ್ ಅಮೇರಿಕನ್ ಕಂಟ್ರೀಸ್ ಅಥವಾ
ಮಿಡಲ್ ಅಮೇರಿಕಾಗೆ ಇನ್ನೊಂದು ಏನು ಹೆಸರಪ್ಪ, ಸೆಂಟ್ರಲ್ ಅಮೇರಿಕಾ. ಓಕೆ, ಸೊ ಇಲ್ಲಿ ಸೆಂಟ್ರಲ್ ಅಮೇರಿಕಾದಲ್ಲಿ ತುಂಬ ದೇಶಗಳು ಕಂಡುಬರ್ತಾವೆ ಅಲ್ಲಿ. ಓಕೆ, ಲೈಕ್ ಮೆಕ್ಸಿಕೋ, ಗೌಟ್ಮೇರಾ, ಕ್ಯೂಬಾ, ಹೈತಿ, ಹೊಂಡುರಾಸ್, ನಿಕರಾಗುವಾ, ಪನಾಮಾ, ಜಮೈಕಾ, ಬೆಹಮಾಸ್, ಪೋರ್ಟ್ರಿಕೋ. ಓಕೆ, ಸೊ ಈ ಥರ ಬರ್ತಾವ. ಬಟ್ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ನೀವು ನೋಡ್ಬೋದು, ಇಲ್ಲಿ ಮೆಕ್ಸಿಕೋ ಇದೆ, ಮೆಕ್ಸಿಕೋ ಬರ್ತದೆ. ಗಯಾನ ಬರೋದಿಲ್ಲ. ಇಕ್ವೆಡಾರ ಇದು ಬರೋದಿಲ್ಲ. ಸೊ ಇವು ಎರಡೂ ಬರೋದಿಲ್ಲ, ಇದು ಒಂದು ಬರ್ತೈತಿ. ಅಂದರೆ ಈ ಪೇರ ಬರೋಂಗಿಲ್ಲ ನಂಗೆ. ಅಂದರೆ ಎಲ್ಲ ಕಂಟ್ರಿಗಳು ಬರ್ತೀವಿ ಅಂದ್ರೆ ಆ ಪೇರ್ ಕರೆಕ್ಟು. ಈಗ ಒಂದು 3 ಆಪ್ಷನ್ ಕೊಟ್ಟು ಒಂದು ಆಪ್ಷನ್ ಬರಲಿಲ್ಲ ಅಂದ್ರೂ ಅದು ಬರೋಂಗಿಲ್ಲ ನಂಗೆ. ನೆಕ್ಸ್ಟ್ ಪನಾಮಾ. ಓಕೆ, ಕೋಸ್ಟ್ರಿಕಾ ಇದು ಇದೆ, ಬರುತ್ತಿದ್ದು. ನೆಕ್ಸ್ಟ್ ನಿಕಾರಾಗುವಾ ಇದು ಬರುತ್ತಾ. ಸೊ ಬಿ ಕರೆಕ್ಟ್ ಆಗುತ್ತಾ. ವೆನೆಜುವೆಲಾ ಬರುತ್ತಾ? ವೆನೆಜುವೆಲಾ ಇಲ್ಲ, ಪೇರು ಇಲ್ಲ, ಕೊಲಂಬಿಯಾ ಇಲ್ಲ. ಆಪ್ಷನ್ ಬಿ ಮಾತ್ರ ಕರೆಕ್ಟ್ ಇಲ್ಲಿ. ಕಾರ್ಬನ್ನಿನ ಅತ್ಯಂತ ಕಡಿಮೆ ಸಾರ ಅಥವಾ ಕಾನ್ಸಂಟ್ರೇಷನ್, ಲೋವೆಸ್ಟ್ ಕಾನ್ಸಂಟ್ರೇಷನ್ ಆಫ್ ದಿ ಇದು ಯಾವುದಪ್ಪ, ಕೋಲ್ ಯಾವುದಂತ ಕೇಳಿದ್ದಾರೆ. ಓಕೆ, ಅತಿ ಕಡಿಮೆ ಕಾರ್ಬನ್ ಕಂಟೆಂಟ್ ಇದರಲ್ಲಿ ಇರ್ತದೆ. ಅತಿ ಕಡಿಮೆ ಇರೋದು ಆಂಥ್ರಾಸೈಟಲ್ಲಿ. ಆಂಥ್ರಾಸೈಟ್ ಇಸ್ ಅ ಟೈಪ್ ಆಫ್ ದಿ ಕೋಲ್ ದ್ಯಾಟ್ ಇಸ್ ದ ಲೋವೆಸ್ಟ್ ಕಾರ್ಬನ್ ಕಂಟೆಂಟ್. ಓಕೆ, ನೆಕ್ಸ್ಟ್ ತೋಲ್ಕಾಪಿಯಂ ಇದೊಂದು ಏನು? ತೋಲ್ಕಾಪಿಯಂ ಇದೊಂದು ತಮಿಳ ಪೋಯಮ್. ಓಕೆ, ಅಂದರೆ ಇದೊಂದು ತಮಿಳ್ ಪೋಯಮ್ ಆಗಿದ್ದು ರಾಜೇಂದ್ರ ಚೋಳನ ಮೇಲೆ ಬರ್ತದೆ. ಇದು ರಾಜೇಂದ್ರ ಚೋಳ ಅಂತ ಒಬ್ಬ ರಾಜ ಇದ್ದ. ಬಟ್ ಇದು ಏನು, ಇದೊಂದು ವ್ಯಾಕರಣ ಗ್ರಂಥ, ಗ್ರಾಮರ್. ನೆಕ್ಸ್ಟ್ ತಾಳಗುಂದ ಶಾಸನದ ಪ್ರಕಾರ ಕದಂಬ ಕುಲ ಶಿರೋಮಣಿ ಕೀರ್ತಿ ಸೂರ್ಯ ಬಿರುದು ಯಾರಿಗಿತ್ತು? ತಾಳಗುಂದ ಶಾಸನದ ಪ್ರಕಾರ ಇಲ್ಲಿ ತಾಳಗುಂದ ಪಿಲ್ಲರ್ ಅಂದರೆ ಇದೊಂದು ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಇದೆ. ಓಕೆ, ಸೊ ಆ್ಯಕ್ಚುಲಿ ಇದು ತಾಳಗುಂದ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಇದು ಕಾಕುಸ್ಥವರ್ಮನಿಗೆ ಇದು ಬರ್ತೈತಿ. ಓಕೆ, ಇದು ಮೇನ್ಲಿ ತಾಳಗುಂದ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಇದು ಕಾಕುಸ್ಥವರ್ಮನ್ ಈಸ್ ಆನ್ ಎಪಿಗ್ರಾಫಿ ರೆಕಾರ್ಡ್ ಆಫ್ ಸಂಸ್ಕೃತ್ ಫೌಂಡ್ ಇನ್ ದ ಪ್ರಣವಲಿಂಗೇಶ್ವರ ಟೆಂಪಲ್ ಇನ್ ದ ವಿಲೇಜ್ ಆಫ್ ದಿ ತಾಳಗುಂದ. ಓಕೆನಾ? ಸೊ ಕಾಕುಸ್ಥವರ್ಮ ಆಪ್ಷನ್ 3. ನೆಕ್ಸ್ಟ್ ಇವುಗಳನ್ನು ಹೊಂದಿಸಿರಿ. ಇಲ್ಲಿ ಶಹಾಜಾನ್ ಮಕ್ಕಳ ಹೆಸರು ಕೊಟ್ಟಿದ್ದಾರೆ ಮತ್ತು ಅವರು ಆಳ್ವಿಕೆ ಮಾಡಿದಂಥ ಒಂದು ಪ್ರಾಂತಗಳ ಹೆಸರು ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನಮಗೆ ನಾರ್ಮಲ್ ಆಗಿ ದಾರಾ ಶಿಕೋ ಮತ್ತು ಔರಂಗಜೇಬ್ ಗೊತ್ತು. ದಾರಾ ಶಿಕೋ ಇವನು ಅತಿ ಏನಪ್ಪ ದೊಡ್ಡವ ಎಲ್ಲರಿಗಿಂತ ದಾರಾ ಶಿಕೋ. ಸೊ ಇಲ್ಲಿ ದಾರಾ ಶಿಕೋ ಏನಾಗುತ್ತೆ, ಔರಂಗಜೇಬ್ ಏನಿದ್ದ, ಔರಂಗಜೇಬ ದಕ್ಕನ್ ಇದರ ಒಂದು ಗವರ್ನರ್ ಇದ್ದ, ದಕ್ಕನ್ದು. ಓಕೆ, ಸೊ ಇಲ್ಲಿ ದಕ್ಕನ್ ಅಂದರೆ ಯಾವುದು ಬರುತ್ತೆ? C2. ಎಸ್ ಇಲ್ಲೇ ಇದೆ ನೋಡಿ, C2 ಇದೊಂದು ಬರುತ್ತೆ. ನೆಕ್ಸ್ಟ್ ಯಾವುದು? ದಾರಾ ಶಿಕೋ ಪಂಜಾಬ್ 4 ಬರುತ್ತೆ. ಬಟ್ ನಮಗೆ ಇಲ್ಲಿ 1 or 2ನಲ್ಲೇ ಡಿಸೈಡ್ ಮಾಡಬೇಕು. ಈಗ ಶುಜು ಮತ್ತು ಮುರಾದ್ ಯಾವ ಒಂದು ಪ್ರಾಂತಗಳನ್ನು ಆಳ್ತಿದ್ರು ಅಂತ ನಮಗೆ ಇದು ಆಗಬೇಕು. ಸೊ ಇಲ್ಲಿ ಸುಲ್ತಾನ್ ಮೊಹಮ್ಮದ್ ಶುಜಾ ಬಹದ್ದೂರ್ ಅಂತ ಇದ್ದಾನೆ. ಅವನು ಏನು ಮಾಡ್ತಾನೆ? ಬೆಂಗಾಲನ್ನು ಆಳ್ತಿದ್ದ. ಯಾವ ಶುಜು? ಎ ಬರುತ್ತೆ. ಎ ಅಂದರೆ 1 ಬರುತ್ತೆ, ಅಂದ್ರೆ ಆಪ್ಷನ್ ಇದು ಬರುತ್ತೆ, ಇದು 2 ಬರುತ್ತೆ. ನೆಕ್ಸ್ಟ್ ಮುರಾದ್ ಏನು? ಮುರಾದ ಗುಜರಾತ್. ಅರ್ಥ ಆಯ್ತಾ?
ನೋಡಿ, ದಾರಾ ಶಿಕೋ ಪಂಜಾಬ್, ಶುಜು ಬಂಗಾಲ್, ಔರಂಗಜೇಬ್ ದಕ್ಕನ್, ಮುರಾದ್ ಗುಜರಾತ್. ಓಕೆ, ನೆಕ್ಸ್ಟ್, ಹಂಪಿಯು ನರಪಿಳ್ಳೆಯ ತಾಣವಾಗಿರದೆ ಅದು ಹುಲಿ, ಸಿಂಹ ಇತ್ಯಾದಿ ಕಾಡು ಮೃಗಗಳ ವಾಸಸ್ಥಾನವಾಗಿತ್ತು ಎಂದು ಹೇಳಿದವರು ಯಾರು? ಇದನ್ನು ಹೇಳಿದವರು ಯಾರು? ಆ ಒಂದು ತಾಳಿಕೋಟೆ ಕದನ ಆದಮೇಲೆ ಇದಲ್ಲ, ಆ ಒಂದು ತಾಳಿಕೋಟೆ ಬ್ಯಾಟಲ್ ಆಫ್ ತಾಳಿಕೋಟೆ ಆದಮೇಲೆ ಇಡೀ ಒಂದು ಏನಪ್ಪ ಹಂಪಿ ಅನ್ನೋದು ಅಂದರೆ ಈ ಒಂದು ನಗರ ಎಲ್ಲ ಹಾಳು ಮಾಡಿಬಿಟ್ಟಿದ್ರು. ಓಕೆ, ಆ ಒಂದು ಟೈಮಲ್ಲಿ ಇಟಾಲಿಯನ್ ಪ್ರವಾಸಿ ಅಥವಾ ಇಟಾಲಿಯನ್ ಟ್ರಾವೆಲರ್ ಫ್ರೆಡ್ರಿಕ್ ಸೀಸರ್ ಇವರು ಹೇಳಿದ್ದಾರೆ. ನೆಕ್ಸ್ಟ್, ಹೊಂದಿಸಿ ಬರೀರಿ. 1ನೇ ಬಾಜಿರಾವ್, ಬಾಲಾಜಿ ಬಾಜಿರಾವ್, ಬಾಲಾಜಿ ವಿಶ್ವನಾಥ್, ಶಿವಾಜಿ. ನಿಮಗೆ ಇವು ಯಾರ್ದು ಬಾಜಿರಾವ್ ಪೇಶ್ವೆಗಳ ಒಂದು ಅವಧಿ ಗೊತ್ತಿಲ್ಲ ಅಂದ್ರೂ ನೀವು ಈಸಿಯಾಗಿ ಶಿವಾಜಿದಾದರೂ ನೆನಪಿರಲೇಬೇಕು ನಿಮಗೆ. ಶಿವಾಜಿ 1627 to 1680. ಇಲ್ಲಿ ಡಿ ಅನ್ನೋದು 4th ಆಪ್ಷನ್ ಇದೆ. 4th ಅನ್ನೋದು ಎಲ್ಲೆಲ್ಲಿದೆಯಪ್ಪ ನೋಡಿ, ಇಲ್ಲಿ ಅಷ್ಟೇ ಇದೆ, ಇಲ್ಲೆಲ್ಲ ಇಲ್ಲಿಲ್ಲ ಇಲ್ಲಿಲ್ಲ. ಸೊ ಆಪ್ಷನ್ 1 ಇಸ್ ರೈಟ್. 1ನೇ ಬಾಜಿರಾವ್ ಟೈಮ್ ಎಷ್ಟು? 1720 to 1740. ಅಂದರೆ ಆ್ಯಕ್ಚುಲಿ ಮೊಟ್ಟ ಮೊದಲು ಬರೋದು ಈ ಒಂದು ಶಿವಾಜಿ ಬಂದ ಮೇಲೆ ಸಂಭಾಜಿ ಬರ್ತಾನೆ. ಸಂಭಾಜಿ ಆದಮೇಲೆ ಅವನ ಮಗ ಬರ್ತಾನೆ. ಆ ಒಂದು ಟೈಮಲ್ಲಿ ಮುಂದೆ ಅವ ಬಾಲಾಜಿ ವಿಶ್ವನಾಥಿಗೆ ವಹಿಸ್ಕೊಡ್ತಾನೆ 1714ರಿಂದ 1720. ಅಂದರೆ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು 1714ರಿಂದ ಒಂದು ಪೇಶ್ವೆ ಪದ ಸ್ಟಾರ್ಟ್ ಆಗ್ತದೆ. ಇವು ಆದಮೇಲೆ 1ನೇ ಬಾಜಿರಾವ್ ಬರ್ತಾನೆ, ಆಮೇಲೆ ಬಾಲಾಜಿ ಬಾಜಿರಾವ್ 1740 to 1761. ಸೊ ಇಲ್ಲಿ ಆಪ್ಷನ್ 1 ಇಸ್ ದ ರೈಟ್. ಕೆಳಗಿನ ವಿಜಯನಗರ ರಾಜರನ್ನು ಅವರ ಒಂದು ಕಾಲಾನುಕ್ರಮದಲ್ಲಿ ಜೋಡಿಸಿ. ಇಲ್ಲಿ ವಿಜಯನಗರ, ಇಲ್ಲೇನು ಮಾಡಿದ್ದಾರೆ? ವಿಜಯನಗರದಲ್ಲಿ ಸಂಗಮ, ಸಾಳ್ವ, ತುಳುವ, ಅರವಿಡು ಅಂತ 4 ವಂಶಗಳು ಬರ್ತಾವೆ. ಓಕೆ, ಡೈನೆಸ್ಟಿ. ಸೊ ಇಲ್ಲಿ ಕೊಟ್ಟವ್ರ ಹೆಸರೆಲ್ಲ ಇದು ಸಂಗಮ ವಂಶ. ಓಕೆ, ಸೊ ಈ ಸಂಗಮ ವಂಶದಲ್ಲಿ ಕೊಟ್ಟಂಥ ಒಂದು ಆಪ್ಷನ್ಗಳಲ್ಲಿ ಮೊಟ್ಟ ಮೊದಲ ಬರೋವ ಯಾರು? ವಿಜಯರಾಯ ಬರ್ತಾನೆ. ಮೊದಲ ವಿಜಯರಾಯ. ಇವೊಂದು ಪೀರಿಯಡ್ ಎಷ್ಟು? 1422 to 24. ಅರ್ಥ ಆಯ್ತಾ? ನೆಕ್ಸ್ಟ್ ದೇವರಾಯ ಸೆಕೆಂಡ್ ಬರ್ತಾನೆ. ದೇವರಾಯ ಸೆಕೆಂಡ್ ಅಂದರೆ 2ನೇ ದೇವರಾಯ. ಇವನ್ ಟೈಮಿಂಗ್ ಏನು? 24 to 46. ಓಕೆ, 24 to 46. ಇವನು ಒಂದು ಲಾಂಗ್ ಪೀರಿಯಡ್, ಒಂದು ಬಹಳ ಟೈಮ್ವರೆಗೆ ಆಳ್ತಾನೆ. ಫೇಮಸ್ ಇದ್ದೆವು. ಪ್ರೌಢದೇವರಾಯ, ಗಜಬೇಟೆಗಾರ ಅನ್ನುವ ಒಂದು ಬಿರುದುಗಳನ್ನೆಲ್ಲ ಹೊಂದವು 2ನೇ ದೇವರಾಯ. ನೆಕ್ಸ್ಟ್ ಏನು ಯಾವ ಬರ್ತಾನೆ? ಮಲ್ಲಿಕಾರ್ಜುನ ರಾಯ. ಇವ 46ರಿಂದ 65 ಅಂದರೆ 14. ಓಕೆ, ಇವು ಥರ್ಡ್. ಆಮೇಲೆ ಮಲ್ಲಿಕಾರ್ಜುನ, ಸಾರಿ 1 ಮಿನಿಟ್. ಮಲ್ಲಿಕಾರ್ಜುನ ಬರ್ತಾನೆ ಇಲ್ಲಿ. ಇದು ಇಲ್ಲಿ ಬರ್ತದೆ 46 to 65. ಇದು ಥರ್ಡ್. ಆಮೇಲೆ ವಿರೂಪಾಕ್ಷ ಬರ್ತಾನೆ, 2ನೇ ವಿರೂಪಾಕ್ಷ. ಇವೊಂದು 1465 to 1485. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ? 2143. 2143 ಯಾವುದು? ಎಸ್, 2143 ಆಪ್ಷನ್ 4. ಓಕೆ, 1876ರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟಿನ ತೀರ್ಮಾನದ ಮೂಲಕ ಬ್ರಿಟಿಷ್ ರಾಣಿಗೆ ನೀಡಿದ ಎಂಪ್ರೆಸ್ ಆಫ್ ಇಂಡಿಯಾ ಅಥವಾ ಕೈಸರ್ ಎ ಹಿಂದ್ ಈ ಒಂದು ಬಿರುದನ್ನು ಭಾರತದಲ್ಲಿ ಜಾರಿಗೊಳಿಸಲಾದ ದಿನಾಂಕ ಯಾವುದು? ಸೊ ಇದು ಒಂದು ಡೆಲ್ಲಿ ಕೊರೋನೇಷನ್ ಪಾರ್ಕ್ನಲ್ಲೇ ಆನ್ January 1st, 1877 ಈ ಬ್ರಿಟಿಷ್ ರಾಣಿ ಕ್ವೀನ್ ವಿಕ್ಟೋರಿಯಾ
ಸೊ ಇವರಿಗೆ ಕೈಸರ್ ಈ ಹಿಂದ್ ಅನ್ನುವ ಒಂದು ದ ಎಂಪ್ರೆಸ್ ಆಫ್ ಇಂಡಿಯಾ ಅಂತ ಒಂದು ಬಿರುದನ್ನು ಕೊಡಲಾಗ್ತದೆ. ಓಕೆ, ಸೊ ಇಲ್ಲಿ 20th ಇವು ಪ್ರಾಬ್ಲಮೆಟಿಕ್ ಇದ್ದಾವೆ. ಪ್ರಾಬ್ಲಮೆಟಿಕ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಜಸ್ಟು ಏನಪ್ಪ ಜಿ ಕೆ ಕ್ವಶನ್ಗಳನ್ನು ನೋಡೋಣ. ನೆಕ್ಸ್ಟ್ ನೋಡಿ, ಕಲ್ಕತ್ತಾ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಂದರ್ಭದಲ್ಲಿ ಬಂಗಾಳದ ಗವರ್ನರ್ ಆಗಿದ್ದ ಸರ್ ಸ್ಟ್ಯಾನ್ಲೆ ಜಾಕ್ಸನ್ ಅವನ ಕಡೆ ಗುಂಡು ಹಾರಿಸಿದ ಕಾಲೇಜು ವಿದ್ಯಾರ್ಥಿನಿ ಯಾರು? ಬೀನಾ ದಾಸ್. ನೆಕ್ಸ್ಟ್, ಭಾರತ ಸರ್ಕಾರ ಕಾಯ್ದೆ 1935 ಬಗ್ಗೆ ಪ್ರತಿಕ್ರಿಯಿಸುತ್ತಾ ಹೊಸ ಸಂವಿಧಾನವು ಕೇವಲ ತೀಕ್ಷ್ಣ ಬ್ರೇಕ್ಗಳನ್ನು ಹೊಂದಿದೆ, ಆದರೆ ಯಂತ್ರವೇ ಇಲ್ಲ, ಅಂದರೆ ಯಂತ್ರವೇ ವಿನ ಅದಕ್ಕೆ ಇಂಜಿನ್ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇಂಗ್ಲೀಷ್ನಲ್ಲಿ ಇದು ಹೇಳ್ಬೋದು ನಾವು, ಅ ಮಷೀನ್ ವಿತ್ ಸ್ಟ್ರಾಂಗ್ ಬ್ರೇಕ್ಸ್ ಬಟ್ ನೋ ಇಂಜಿನ್. ಅಂದರೆ ಮಷೀನಿಗೆ ಬ್ರೇಕ್ಸ್ ಇದ್ದಾವೆ, ಸ್ಟ್ರಾಂಗ್ ಬ್ರೇಕ್ ಇದ್ದಾವೆ, ಬಟ್ ಇಂಜಿನೇ ಇಲ್ಲ. ಅರ್ಥ ಆಯ್ತಾ? ಇದನ್ನು ಹೇಳಿದವರು ಯಾರು? ಜವಾಹರ್ಲಾಲ್ ನೆಹರು. ನೆಕ್ಸ್ಟ್, ಈ ಕೆಳಗಿನ ಸಂಗತಿಗಳನ್ನು ಕಾಲಾನುಕ್ರಮಿಕದಲ್ಲಿ ಹೊಂದಿಸಿ ಬರೆಯಿರಿ. ನೋಡ್ರಿ, ಈಗ ಹಂಟರ್ ಆಯೋಗ, ಚಾರ್ಲ್ಸ್ ವುಡ್ ವರದಿ, ಸ್ಯಾಡ್ಲರ್ ಮತ್ತು ದಿ ಹಾರ್ಟಾಗ್. ಹಂಟರ್ ಕಮಿಷನ್ ಯಾವಾಗ? ಹಂಟರ್ ಕಮಿಷನ್ 1882. ಓಕೆ, ನೆಕ್ಸ್ಟ್ 1882 ಹಂಟರ್ ಕಮಿಷನ್. ನೆಕ್ಸ್ಟ್ ಏನಾಗುತ್ತೆ? ವುಡ್ಸ್ ಡಿಸ್ಪ್ಯಾಚ್ ಐತಲ್ಲ, ಸರ್ ಚಾರ್ಲ್ಸ್ ವುಡ್, ಇದು 1854 ಇದು. ಓಕೆ, ನೆಕ್ಸ್ಟ್ ಸ್ಯಾಡ್ಲರ್ ವಿಶ್ವವಿದ್ಯಾಲಯ, ಸ್ಯಾಡ್ಲರ್ ಕಮಿಷನ್ ಬರ್ತದ 1917. ಓಕೆ, ಸೊ ನೀವು ಇಷ್ಟರ ಮೇಲೇ ಇದನ್ನು ಬರಿಬೋದು. ದಿ ಹಾರ್ಟಾಗ್ ಸಮಿತಿ ಯಾವಾಗ ಬರ್ತದೆ ಅಂತ ನನಗೆ ಕಾಮೆಂಟ್ ಮಾಡಿ. ಸೊ ಈ ಒಂದು ಮೂರರ ಮೇಲೇ ನಾವು ಒಂದು ಡಿಸೈಡ್ ಮಾಡ್ಬೋದು. ಇಲ್ಲಿ 1854 ಅಂದ್ರೆ ಚಾರ್ಲ್ಸ್ ವುಡ್ ವರದಿ ಫಸ್ಟು, ಇದು ಫಸ್ಟು. ಆಮೇಲೆ ಹಂಟರ್ ಆಯೋಗ ಸೆಕೆಂಡು, ಇದು ಥರ್ಡು, ಇದು ಫೋರ್ತು. ಅಂದರೆ BACD ಇದು ಕರೆಕ್ಟ್. ಕುಡಿಯರಸು ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು? ಕುಡಿಯರಸು ಇದನ್ನು ಪೆರಿಯಾರ್ ವಿ ರಾಮಸ್ವಾಮಿ ನಾಯಕರ್. ಆಪ್ಷನ್ 1. ಕ್ಯಾಬಿನೆಟ್ ಆಯೋಗದ ಸದಸ್ಯರು ಯಾರ್ಯಾರು? ಇಲ್ಲಿ ಕ್ಯಾಬಿನೆಟ್ ಮಿಷನ್ ಅಂತ 1946 ಏನಪ್ಪ ಒಂದು ಈ ಮಿಷನನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಈ ಒಂದು ಕಮಿಷನ್ ಇದು ಆ್ಯಕ್ಚುಲಿ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಆದಂಥ ಕ್ಲೆಮೆಂಟ್ ಅಟ್ಲೆ ಈ ಒಂದು ಗೌರ್ಮೆಂಟ್ ಟೈಮಲ್ಲಿ ಆಗಿತ್ತು. ಸೊ ಈ ಒಂದು ಮಿಷನ್ದು ಕ್ಯಾಬಿನೆಟ್ ಮೆಂಬರ್ಸ್ ಯಾರ್ಯಾರಿದ್ದರು ಅಂದರೆ ಪೆಟಿಕ್ ಲಾರೆನ್ಸ್, ಸ್ಟ್ಯಾಫರ್ಡ್ ಕ್ರಿಪ್ಸ್, A.V. ಅಲೆಕ್ಸಾಂಡರ್. ಪೆಟಿಕ್ ಲಾರೆನ್ಸ್, ಸ್ಟ್ಯಾಫರ್ಡ್ ಕ್ರಿಪ್ಸ್, A.V. ಅಲೆಕ್ಸಾಂಡರ್. ಆಪ್ಷನ್ 2 ಇಸ್ ದ ಕರೆಕ್ಟ್. ಸೊ ಇದು ಈ ಕ್ಯಾಬಿನೆಟ್ ಮಿಷನ್ ಇಂಡಿಯಾಕ್ಕೆ ಯಾವಾಗ ಬರ್ತದ? 24th March 1946. ಯಾಕೆ ಬರ್ತದ? ಟ್ರಾನ್ಸ್ಫರ್ ದ ಪವರ್ ಫ್ರಮ್ ದ ಬ್ರಿಟಿಷ್ ಗೌರ್ಮೆಂಟ್ ಟು ಇಂಡಿಯನ್ ಪೊಲಿಟಿಕಲ್ ಲೀಡರ್ಶಿಪ್. ಅಂದರೆ ಒಂದು ಬ್ರಿಟಿಷ್ ಅಂಡರ್ದಲ್ಲಿ ಏನಿತ್ತಲ್ಲ ಅದು ಪವರನ್ನು, ಅಂದರೆ ಒಂದು ಟೈಪ್ ಫ್ರೀಡಮ್, ಆ ಒಂದು ಪವರನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಈ ಒಂದು ಕ್ಯಾಬಿನೆಟ್ ಮಿಷನನ್ನು ಕಳಿಸಿರ್ತಾರೆ. ನೆಕ್ಸ್ಟ್ ಇಲ್ಲಿ ಕೈಗಾರಿಕಾ ಬ್ಯಾಂಕುಗಳ ಹೆಸರು ಮತ್ತು ಸ್ಥಾಪನೆಯ ವರ್ಷ. ನಿಮಗಿಲ್ಲಿ ತುಂಬ ಒಂದು ಪ್ರೈವೇಟ್ ಬ್ಯಾಂಕಿಗಳಿದಾವೆ. ಸೊ ನೀವು ಇಲ್ಲಿ ನೋಡ್ಬೋದು, ನಾರ್ಮಲಾಗಿ ನಿಮಗೆಲ್ಲರಿಗೂ ಗೊತ್ತು ICICI ಬ್ಯಾಂಕ್ ಇದು 1955 ಆಗುತ್ತದು, ಇದು 1 ಬರುತ್ತೆ. ಓಕೆ, ನೆಕ್ಸ್ಟ್ ಆಮೇಲೆ ಯಾವುದು? IFCI ಅಂದ್ರೇನು?
ಇಂಡಸ್ಟ್ರಿಯಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದು 1948ನಲ್ಲಿ ಫೋರ್ತ್. ಓಕೆನಾ. ನೆಕ್ಸ್ಟ್ ಯಾವುದು ಬರ್ತದೆ, IDBI ಬ್ಯಾಂಕ್. IDBI ಇದು ಕೂಡ ಸೇಮ್. ಓಕೆನಾ. ಸೊ ಇದು ಯಾವ ಒಂದು ಟೈಮಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರುತ್ತಾ. ಸೊ ಇದು 1964ರಲ್ಲಿ. ಓಕೆ, ಥರ್ಡ್. ಆಮೇಲೆ ಸಿಡ್ಬಿ ಬ್ಯಾಂಕ್, ಇದು 1990ದಲ್ಲಿ 4321. ಭಾರತದಲ್ಲಿ ನಬಾರ್ಡ್ ಈ ಒಂದು ಬ್ಯಾಂಕನ್ನು ಸ್ಥಾಪಿಸಲು ಶಿಫಾರಸು ಮಾಡಿದಂಥ ಸಮಿತಿ ಯಾವುದು? ನಬಾರ್ಡ್ ಇದೊಂದು ಆ್ಯಕ್ಚುಲಿ ಇದು established on the recommendation of the B. Shivaraman Committee. B. Shivaraman Committee. ಎಲ್ಲಿದೆಯಪ್ಪ? ಎಸ್, B. Shivaraman Committee. ಯಾವಾಗ? ನಬಾರ್ಡ್ ಆ್ಯಕ್ಟ್ 1981. ನಬಾರ್ಡ್ ಆ್ಯಕ್ಟ್ ಏನು? 1981. ಈ ಒಂದು ಆ್ಯಕ್ಟ್ ಮೇರೆಗೆ ಇದನ್ನು ಸ್ಥಾಪನೆ ಮಾಡ್ತಾರೆ. ಓಕೆ. ಸೊ ಆ್ಯಕ್ಚುಲಿ ಅದನ್ನು ಇಂಪ್ಲಿಮೆಂಟ್ ಆಗಬೇಕು 1982ದಿಂದ. ಓಕೆ. ಅಂದರೆ ಆ್ಯಕ್ಚುಲಿ ಆ್ಯಕ್ಟ್ ಇರೋದು 1981, ಬಟ್ ಈ ಕಮಿಟಿಯನ್ನು ಯಾವಾಗ ಇದು ಮಾಡ್ತಾರೆ? 1982. ನೆಕ್ಸ್ಟ್, ಭಾರತೀಯ ರಿಸರ್ವ್ ಬ್ಯಾಂಕ್ RBI ಏನು ಮಾಡ್ತದೆ? ಸರ್ಕಾರಿ ಭದ್ರತೆಗಳ ವಿರುದ್ಧ ಹಣಕಾಸು ಸಂಸ್ಥೆಗಳಿಗೆ ಹಣವನ್ನು ನೀಡುವುದರ, ಅಂದರೆ ಈಗ ವಿವಿಧ ಒಂದು ಬ್ಯಾಂಕುಗಳಿಗೆ, ಈಗ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ, ICICI ಬ್ಯಾಂಕಿಗೆ, ಅಥವಾ ಬ್ಯಾಂಕ್ ಆಫ್ ಬರೋಡಾ, ಅಲಹಾಬಾದ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇತ್ಯಾದಿ ಈ ಒಂದು ಬ್ಯಾಂಕ್ಗಳಿಗೆ ಅದು ಒಂದು ಹಣವನ್ನು ನೀಡ್ತದೆ ಒಂದು ರೇಟಲ್ಲಿ. ಆ ಒಂದು ರೇಟಿಗೆ ಏನಂತಾರೆ? ರೆಪೋ ರೇಟ್ ಅಂತಾರೆ, ಅಥವಾ ರೆಪೋ ದರ. ರೆಪೋ ರೇಟ್ ಅಂದ್ರೇನು? ದ ರೇಟ್ ಆಟ್ ವಿಚ್ RBI lends the money to the commercial banks in the event of any shortfall of funds. ಅಂದರೆ ಏನಾದರೂ ಈಗ ಬ್ಯಾಂಕ್ಗಳಿಗೆ ಒಂದು ಎಮರ್ಜೆನ್ಸಿ ಫಂಡ್ ಬೇಕಾಗಿತ್ತಂದ್ರೆ ಆ ಒಂದು ಟೈಮಲ್ಲಿ ರೇಟ್ ಕೊಡ್ತಾರೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡಿ, ಧ್ವನಿ ದತ್ತಾಂಶ, ದೂರವಾಣಿ, ದೂರದರ್ಶನ ಮತ್ತು ರೇಡಿಯೋ ಸಂಕೇತಗಳ ಪ್ರಸರಣವನ್ನು ಕ್ರಾಂತಿಕಾರಿಗೊಳಿಸುವಲ್ಲಿ ಬಳಸಲಾಗುವ 1 GHz to 300 GHz ವಿದ್ಯುತ್ ಕಾಂತೀಯ ವರ್ಣಪಟಲದ ಹೆಸರೇನು? ಸೊ ಇಲ್ಲಿ ನಾರ್ಮಲ್ ಆಗಿ ಈ GHz ಒಂದು ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಬಳಸ್ತಾರೆ. ಅಂದರೆ ಅದು ಯಾವುದಪ್ಪ? ಮೈಕ್ರೋವೇವ್ಸ್. ಓಕೆ. ಸೊ ಈ ಒಂದು ಮೈಕ್ರೋವೇವ್ಸ್ಗಳನ್ನು ಈ ಒಂದು ಧ್ವನಿ ದತ್ತಾಂಶ ಮತ್ತು ಈ ಟೆಲಿಕಮ್ಯುನಿಕೇಷನ್, ದೂರವಾಣಿ, ರೇಡಿಯೋ ಅಥವಾ ಟೆಲಿವಿಷನ್ ಈ ಒಂದು ಇದರಲ್ಲಿ ಯೂಸ್ ಮಾಡ್ತಾರೆ. ಇದು ಇನ್ಫ್ರಾರೆಡನ್ನು ರಿಮೋಟ್ ಬಳಕೆಗೆ ಯೂಸ್ ಮಾಡ್ತಾರೆ. ರಿಮೋಟ್, ಈಗ ನಿಮ್ಮದೊಂದು TV ರಿಮೋಟ್ ಇರ್ತದಲ್ಲ, ಅದು ಇನ್ಫ್ರಾರೆಡ್ ರೇಜಿಂದ ಏನಾಗ್ತದೆ? ವರ್ಕ್ ಆಗ್ತದೆ. ನೋಡಿ, ಚೆಕ್ ಮಾಡಿ. ಇನ್ಫ್ರಾರೆಡ್ ಎದಕ್ಕಂತ ಯೂಸ್ ಮಾಡ್ತಾರೆ? ಐ ಆಮ್ ನಾಟ್ ಶ್ಯೂರ್, ಮೇ ಬಿ ಇದು ಓಕೆ. ಎಸ್, ಇನ್ಫ್ರಾರೆಡ್ ಇಸ್ ರೈಟ್. ಬಟ್ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಮೈಕ್ರೋವೇವ್ ವಿಕಿರಣ. ನೆಕ್ಸ್ಟ್ ನೋಡಿ, 30, 31, 32, 33, ಓಕೆ, 34, 35, 36, 37 ಇವೆಲ್ಲ ಏನಿದಾವಪ್ಪ? 37, 38, 39, 40, 42 ಅಪ್ ಟು 40 ಎಷ್ಟು? ಇವೆಲ್ಲ ಮೆಂಟಲ್ ಎಬಿಲಿಟಿ ಕ್ವಶನ್ಗಳು ಬರ್ತಾವೆ. ಓಕೆ. ಎಸ್, ಹಿಯರ್ ಇಟ್ ಈಸ್.
ಅಪ್ ಟು 46 ಏನು ಬರ್ತಾವಲ್ಲಿ ಒಂದು ಕೆಲವೊಂದು 10 ಕ್ವಶನ್ಗಳು ಇವು ಮೆಂಟಲ್ ಎಬಿಲಿಟಿ ಕ್ವಶನ್ ಬರ್ತಾವೆ. ಅವುಗಳನ್ನು ಮುಂದಿನ ಸೆಷನಲ್ಲಿ ಓನ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ 47 ಅವಿಭಜಿತ ಭಾರತಕ್ಕಾಗಿ ಚುನಾಯಿತವಾದ ಸಂವಿಧಾನ ರಚನಾ ಸಭೆ ಅದರ ಒಂದು ಮೊದಲ ಅಧಿವೇಶನ ನಡೆದ ಒಂದು ವರ್ಷ ಯಾವುದು? ವರ್ಷ 1946. ಬಟ್ ಕರೆಕ್ಟ್ ಆನ್ಸರು December 9, 1946. ಓಕೆ, ಫಸ್ಟ್ ಮೀಟಿಂಗ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಸಂವಿಧಾನದ ಯಾವ ಭಾಗವು ಪಂಚಾಯತ್ಗಳ 3 ಹಂತದ ವ್ಯವಸ್ಥೆಯನ್ನು ಕಲ್ಪಿಸುತ್ತದೆ? 3 ಟೈರ್ ಪಂಚಾಯತ್ ಸಿಸ್ಟಮ್. ಯಾವುದು? ಭಾಗ 9. ಸಂವಿಧಾನದ ಅಡಿಯಲ್ಲಿ ಉಳಿಕೆ ಅಧಿಕಾರಗಳಿಗೆ ಸಂಬಂಧಿಸಿದಂತೆ ಕೆನಡಾದ ಪೂರ್ವ ನಿದರ್ಶನವನ್ನು ಅನುಸರಿಸುವಂತೆ ಇದಕ್ಕೆ ಡ್ಯಾಶ್ಗೆ ನೀಡಲಾಗಿದೆ. ಈಗ ರೆಸಿಡ್ಯೂಯಲ್ ಪವರ್ಸ್ ಅಂದರೆ ಉಳಿಕೆ ಅಧಿಕಾರಗಳು. ಈಗ ಕೆಲವೊಂದು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟಿಗೆ ಕೊಟ್ಟಿರ್ತಾರೆ. ಬಟ್ ಕೆಲವೊಂದು ಏನಪ್ಪ ರೆಸಿಡ್ಯೂಯರಿ ಪವರ್ಸ್ ಅಂತ ಇರ್ತವೆ. ಅವುಗಳನ್ನು ಎಲ್ಲಿ ಇದು ಮಾಡಿರ್ತಾರಪ್ಪ ಯಾರ ಒಂದು ಅಡಿಯಲ್ಲಿ ಅವುಗಳನ್ನು ನೀವು ನೋಡ್ಕೋಬೇಕು ಅಂತ ಕೊಟ್ಟಿರ್ತಾರೆ. ಅಂದರೆ ಕೆನಡಾದ ಪ್ರಕಾರ, ಈ ಕೆನಡಾದ ಒಂದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದನ್ನು ಕೇಂದ್ರ ಸರ್ಕಾರಕ್ಕೆ, ಅಂದರೆ ಈ ಉಳಿಕೆ ಅಧಿಕಾರವನ್ನು ಎಲ್ಲ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರ್ತಾರೆ. ಯಾವ ವಿಧಿಯ ಅಡಿಯಲ್ಲಿ ಭಾರತದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂದರೆ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ? ಫ್ರೆಂಡ್ಸ್, ಈ ಒಂದು ಕ್ವಶನಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ. ಈ ಒಂದು ಕ್ವಶನಿಗೆ ನಿಮಗೆ ಗ್ರೇಸ್ ಅಂಕಗಳು ಸಿಗ್ತಾವೆ. ಯಾಕೆ ಸಿಗ್ತಾವ? ಈಗ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆ್ಯಕ್ಚುಲಿ ಆ್ಯಸ್ ಪರ್ ದ 76th ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಹೇಳ್ತದೆ. ಆರ್ಟಿಕಲ್ 76(1) ಪ್ರಕಾರ ಏನು ಹೇಳ್ತದೆ? ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಈಸ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಟ್ ದ ಇನ್ಸ್ಟನ್ಸ್ ಆಫ್ ದಿ ಯೂನಿಯನ್ ಕ್ಯಾಬಿನೆಟ್ ಅಂಡರ್ ದ ಆರ್ಟಿಕಲ್ 76(1). ಓಕೆ, ಸೊ ಈ ಒಂದು ಆರ್ಟಿಕಲ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಹೇಳ್ತದೆ. ಬಟ್ ಇಲ್ಲಿ 76 ಅನ್ನೋದೇ ಇಲ್ಲ ಆಪ್ಷನಲ್ಲಿ. ಸೊ ಆಪ್ಷನಲ್ಲಿ 76 ಇಲ್ಲ ಅಂದರೆ ಇದಕ್ಕೆ ಗ್ರೇಸ್ ಸಿಗಬೇಕು. ಓಕೆ, ಇಲ್ಲ ಅಂದ್ರೆ ಓಕೆ, ಸೊ ನೀವು ಇಂಗ್ಲೀಷ್ ಸೆಕ್ಷನಲ್ಲಿ ಕೂಡ ನೋಡ್ಬೋದು, ಇದೇ ಹೇಳ್ತದೆ. ಬಟ್ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳನ್ನು ನೋಡಿದಾಗ ಅವರು ಇಲ್ಲಿ ಕ್ವಶನ್ ಏನು ಕೇಳೋರಿದ್ರು ಅನ್ನಿಸ್ತದೆ ಅಂದ್ರೆ, ಯಾವ ವಿಧಿಯ ಅಡಿಯಲ್ಲಿ ಭಾರತದ ಅಟಾರ್ನಿ ಜನರಲ್ ಅಲ್ಲ, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಕ್ಯಾಗ್, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇವರನ್ನು ಭಾರತದ ರಾಷ್ಟ್ರಪತಿಗಳು ಅನುಚ್ಛೇದ 148 ಆರ್ಟಿಕಲ್ 148 ಅಡಿಯಲ್ಲಿ ಅವರನ್ನು ನೇಮಕ ಮಾಡ್ತಾರೆ. ಇಲ್ಲಿ ಕ್ವಶನ್ಗೆ ಆನ್ಸರು ತಪ್ಪು, ಆನ್ಸರಿಗೆ ಕ್ವಶನ್ನು ತಪ್ಪು. ಸೊ ಇಲ್ಲಿ ಕ್ವಶನ್ಗೆ ಒಂದು ಕರೆಕ್ಟ್ ಬೇಕು, ಆನ್ಸರ್ಗೆ ಕರೆಕ್ಟ್ ಬೇಕು. ಸೊ ಇದಕ್ಕೆ ಗ್ರೇಸ್ ಮಾರ್ಕ್ ಬೇಕು. ಇವರು ಇದನ್ನೇ ಕೇಳಬೇಕಂದಿರಂದ್ರೆ ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಇಲ್ಲ ಅಟಾರ್ನಿ ಜನರಲ್ ಕೇಳೋರು ಇದ್ದಾರಂದ್ರೆ ಈ ಆಪ್ಷನ್ಸ್ಗಳು ರಾಂಗ್ ಆಗಿದ್ದಾವೆ. ಓಕೆ, ಸೊ ಮುಂದಿನ ಒಂದು ಸೆಷನಲ್ಲಿ ಉಳಿದ ಒಂದು 51 to 100 ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಏನಾದರೂ ಕ್ವಶನ್ಸ್ಗಳಲ್ಲಿ ವೇರಿಯೇಷನ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ನಾನು 100% ಎಫೋರ್ಟ್ ಹಾಕಿದ್ದೀನಿ. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಎಕ್ಸ್ಕ್ಯೂಸ್ ಮಾಡಿ ಮತ್ತು ಆನ್ಸರ್ಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಓಕೆ, ಇವು ಕೇವಲ ಸಂಭಾವ್ಯ ಉತ್ತರಗಳು. ಈ ಮುಂಬರುವ ಎಲ್ಲ